ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತಮ್ಮೆಲ್ಲರ ನಿರೀಕ್ಷೆಯ ಮೇರೆಗೆ ಈಗ ನಾನು GPSTR ತರಗತಿಯನ್ನು ಮತ್ತೆ ಆರಂಭ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಸಮಾಜ ವಿಜ್ಞಾನ ಡಿಸ್ಕ್ರಿಪ್ಟಿವ್ ತರಗತಿಯನ್ನು ಮಾಡಿ ಅಂತ ಮೆಸೇಜ್ಗಳ ಮೂಲಕ ಕಮೆಂಟ್ಸ್ಗಳ ಮೂಲಕ ತಿಳಿಸ್ತಾ ಇದ್ರಿ. ಹಾಗಾಗಿ ಇವತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಇದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2015ರ ಪ್ರಶ್ನೆ ಪತ್ರಿಕೆಯಾಗಿದೆ. 2015ರಲ್ಲಿ ನಮಗೆ GPSTR ಪರೀಕ್ಷೆಯಲ್ಲಿ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರಲಿಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಒಳಗೊಂಡಂತಹ ಪರೀಕ್ಷೆ ನಡೆದಿತ್ತು. ಪತ್ರಿಕೆ 2ರಲ್ಲಿ ಒಟ್ಟು 150 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದರು. ಅದರಲ್ಲಿ 75 ಪ್ರಶ್ನೆಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿದ್ದರೆ 75 ಪ್ರಶ್ನೋತ್ತರಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿತ್ತು. ಸೊ ಆ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಭಾಗ 1 ಅಂತ ಪರಿಗಣಿಸಿ, ಯಾಕಂದರೆ ಒಟ್ಟು 75 ಪ್ರಶ್ನೆಗಳನ್ನು ಒಂದೇ ಸೆಷನ್ನಲ್ಲಿ ಮುಗಿಸ್ಕೊಡೋದಕ್ಕಾಗಲ್ಲ. ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ಒಟ್ಟು 25 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆಗೂ ಕೂಡ ನಿಮಗೆ ಇಲ್ಲಿ ವಿವರಣೆ ಸಮೇತ ನಿಮಗೆ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಭಾಗ 1 ಆಗಿರುತ್ತೆ. ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಜೀಸಸ್ ಅವರ 12 ಜನ ಅನುಯಾಯಿಗಳನ್ನು ಹೀಗೆಂದು ಕರೆದಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಅಪೋಸಲ್ಸ್. 12 ಜನ ಅನುಯಾಯಿಗಳನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ. ಇದೇ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅಪೋಸಲ್ಸ್ ಎಂದರೆ ಯಾರು ಅಂತ ಕೇಳಿ ನಮಗೆ ಆಪ್ಷನಲ್ಲಿ ಜೀಸಸ್ ಅವರ 12 ಜನ ಶಿಷ್ಯರು ಅಥವಾ ಅನುಯಾಯಿಗಳು ಅಂತ ಕೊಟ್ಟಿರ್ತಾರೆ. ಸೊ ಆ ಉತ್ತರವನ್ನು ಆಯ್ಕೆ ಮಾಡಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. ಜೀಸಸ್ಸರು ಬದುಕಿದ್ದಾಗ ತನ್ನ ತತ್ವಗಳನ್ನು ಪ್ರಪಂಚದ ಎಲ್ಲ ಭಾಗಗಳಿಗೂ ತಲುಪಿಸಿ ಆ ಮೂಲಕ ಕಷ್ಟದಲ್ಲಿರುವವರನ್ನು ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನು ಮತ್ತು ದೀಕ್ಷೆಯನ್ನು ತನ್ನ 12 ಜನ ಶಿಷ್ಯರಿಗೆ ವಹಿಸಿದರು. ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ. ಓಕೆ, ಜೀಸಸ್ ಅವರ 12 ಜನ ಶಿಷ್ಯರನ್ನು ಅಪೋಸಲ್ಸ್ ಎಂದು ಕರೆಯಲಾಗುತ್ತೆ. ಹಾಗಾದರೆ ಯಹೂದಿಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಈ ರಿಲಿಜನ್ನ ಅನುಯಾಯಿಗಳನ್ನು ಜ್ಯೂಸ್ ಅಥವಾ ಜ್ಯೂಗಳು ಅಥವಾ ಯಹೂದ್ಯರು ಎಂದು ಕರೆಯುತ್ತಾರೆ. ಯಹೂದ್ಯರ ಆದಿಮ ಭಾಷೆಯನ್ನು ಹೀಬ್ರೂ ಎನ್ನುತ್ತಾರೆ. ಓಕೆ, ಯಹೂದ್ಯರ ಆದಿಮ ಭಾಷೆ ಹೀಬ್ರೂ. ಹಾಗಾದರೆ ಇವರ ದೇವರು ಯಾವುದು ಅಂತ ಅಂದರೆ ಯಾವೆ ಅನ್ನುವಂಥ ದೇವರನ್ನು ಇವರು ಆರಾಧನೆ ಮಾಡ್ತಾಯಿದ್ರು. ಇವರ ಮೂಲ ಪುರುಷ ಅಬ್ರಹಾಂ ಅಥವಾ ಎಬ್ರಹಾಂ. ಇವರ ಪ್ರವಾದಿ ಯಾರು ಅಂದರೆ ಮೊಸೆಸ್. ಓಕೆ, ಮೊಸೆಸ್ ಎಂದರೆ ಯಾರು ಅಂತ ಪ್ರಶ್ನೆ ಆಗಿ ನಿಮಗೆ ಆಪ್ಷನ್ನಲ್ಲಿ ಕೊಟ್ಟಿರ್ತಾರೆ. ಯಹೂದಿಗಳ ಪ್ರವಾದಿ ಅನ್ನುವಂಥ ಒಂದು ಆಪ್ಷನ್ನನ್ನು ನೀವು ಆಯ್ಕೆ ಮಾಡಬೇಕು. ಯಹೂದಿಗಳ ಪ್ರವಾದಿ ಮೊಸೆಸ್ ಆಗಿರ್ತಾರೆ. ಸೊ ಇದಿಷ್ಟು ನೆನ್ಪಿಟ್ಕೊಂಡಿರಿ. ಈಗ ನೆಕ್ಸ್ಟ್ 2ನೆಯ ಪ್ರಶ್ನೆಯನ್ನು ನೋಡೋಣ. 2ನೇ ತರೈನ್ ಯುದ್ಧ ನಡೆದಿದ್ದು ಇವರ ನಡುವೆ. ಇಲ್ಲಿ ಆಪ್ಷನ್ ನಿಮಗೆ ನೇರವಾಗಿ ಉತ್ತರನ ಹೇಳ್ಬಿಡ್ತೀನಿ. ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ 2ನೇ ತರೈನ್ ಯುದ್ಧ ನಡೆಯುತ್ತೆ. ಓಕೆ, 2ನೇ ತರೈನ್ ಯುದ್ಧ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. ಸಾಮಾನ್ಯ ಶಕ 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಗೋರಿಯ ನಡುವೆ ಈ ಯುದ್ಧವು ನಡೆಯಿತು. ಈ ಯುದ್ಧದಲ್ಲಿ ಚೌಹಾಣ್ ಸೋತು ಕೊಲ್ಲಲ್ಪಟ್ಟನು. ಹೀಗಾಗಿ ಮಹಮ್ಮದ್ ಗೋರಿಯು ಜಯಶಾಲಿಯಾದನು. ಪೃಥ್ವಿರಾಜ್ ಚೌಹಾಣ್ ಮರಣದೊಂದಿಗೆ ರಜಪೂತರ ಆಳ್ವಿಕೆ ಮುಕ್ತಾಯವಾಯಿತು. ಓಕೆ, ಸೊ ಈ ಯುದ್ಧ ಯಾವಾಗ ನಡೆದಿತ್ತು ಅಂತ ಕೂಡ ಪ್ರಶ್ನೆ ಆಗ್ಬೋದು. 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಗೋರಿಯ ನಡುವೆ ನಡೆಯುತ್ತೆ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋತು ಕೊಲ್ಲಲ್ಪಡ್ತಾನೆ, ಮಹಮ್ಮದ್ ಗೋರಿ ಜಯಶಾಲಿ ಆಗ್ತಾನೆ. ಸೊ ಈ ಮೂಲಕ ಏನಾಗುತ್ತೆ, ರಜಪೂತರ ಆಳ್ವಿಕೆ ಮುಕ್ತಾಯವಾಗುತ್ತೆ. ಹಾಗಾದರೆ 1ನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು, ಅದರಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇದರ ಮೇಲೆ ಪ್ರಶ್ನೆ ಆಗ್ಬೋದು. ಓಕೆ, 1ನೇ ತರೈನ್ ಯುದ್ಧ ಸಾಮಾನ್ಯ ಶಕ 1191ರಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿಯ ನಡುವೆ ನಡೆಯುತ್ತೆ. ಆಗ ಪೃಥ್ವಿರಾಜ್ ಚೌಹಾಣಿಗೆ ಗೆಲುವಾಗಿರುತ್ತೆ. 1ನೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣಿಗೆ ಗೆಲುವಾಗಿರುತ್ತೆ. ಆದರೆ 2ನೇ ಯುದ್ಧದಲ್ಲಿ 2ನೇ ತರೈನ್ ಕದನ 1192ರಲ್ಲಿ ನಡೆಯುತ್ತೆ. ಅದರಲ್ಲಿ ಏನಾಗುತ್ತೆ, ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ, ಮಹಮ್ಮದ್ ಗೋರಿಗೆ ಗೆಲುವಾಗಿರುತ್ತೆ. 3ನೇ ತರೈನ್ ಯುದ್ಧ ಇದು ಸಾಮಾನ್ಯ ಶಕ 1216ರಲ್ಲಿ ನಡೆಯುತ್ತೆ. ಯಾರ ನಡುವೆ ಅಂದರೆ ಇಲ್ತಮಿಷ್ ಮತ್ತು ತಾಜುದ್ದೀನ್ ಎಲ್ಲೂಜ್ ನಡುವೆ ನಡೆಯುತ್ತೆ. ಇದರಲ್ಲಿ ಗೆಲುವನ್ನು ಕಂಡವರು ಯಾರು ಅಂದರೆ ಇಲ್ತಮಿಷ್ಗೆ ಗೆಲುವಾಗಿರುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ವಿವರಣೆ ಆಗಿತ್ತು. ನೆಕ್ಸ್ಟ್ 3ನೆಯ ಪ್ರಶ್ನೆ. 3ನೆಯ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ
ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ 1ನೇ ಕೃಷ್ಣ. 1ನೇ ಕೃಷ್ಣ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇದಕ್ಕೆ ವಿವರಣೆಯನ್ನು ನೋಡೋಣ. ಎಲ್ಲೋರಾದ ಕೈಲಾಸ ದೇವಾಲಯವು 100 ಅಡಿ ಎತ್ತರದ ಬಂಡೆಯನ್ನು ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ. ಇದನ್ನು ನಿರ್ಮಿಸಿದ ಕೀರ್ತಿ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣನಿಗೆ ಸಲ್ಲುತ್ತದೆ. ಈ ದೇವಾಲಯವನ್ನು 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ವಿಶೇಷತೆ ಏನು ಅಂತ ಅಂದರೆ, ವಿಶ್ವಕರ್ಮ ಆಚಾರಿ ಈ ದೇವಾಲಯದ ಶಿಲ್ಪಿ ಎಂಬ ಐತಿಹ್ಯವಿದೆ. ಈ ದೇವಾಲಯದ ಶಿಲ್ಪಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂದರೆ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವಂತಹ ದೃಶ್ಯ. ಹಾಗಾಗಿ ಈ ಒಂದು ದೇವಾಲಯಕ್ಕೆ ಕೈಲಾಸನಾಥ ದೇವಾಲಯ ಅನ್ನುವಂತಹ ಹೆಸರು ಬಂದಿದೆ. ಓಕೆ, ಸೊ ಇದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಯಾಕಂದರೆ ಇತ್ತೀಚೆಗೆ ನಮಗೆ ನೇರವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಈಗ ಮೊನ್ನೆ ನಡೆದಂತಹ TET ಪರೀಕ್ಷೆಯಲ್ಲಿ ಅದು ನಮ್ಮ ಅನುಭವಕ್ಕೆ ಬಂದಿದೆ, ಹೌದಾ? ಹಾಗಾಗಿ ಈ ರೀತಿ ಎಲ್ಲ ಅಂಶಗಳನ್ನು ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ರೆ ಅದು ನಮಗೆ ಹೇಳಿಕೆ ರೂಪದ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡೋದಕ್ಕೆ ಸಹಾಯಕವಾಗುತ್ತೆ. ಇಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಕೈಲಾಸನಾಥ ದೇವಾಲಯ, ಎಲ್ಲೋರಾದಲ್ಲಿರುವಂತಹ ದೇವಾಲಯ ಇದು. ಓಕೆ, ಇದೊಂದು ಏಕಶಿಲಾ ದೇವಾಲಯ ಅನ್ನೋದು ವಿಶೇಷತೆ. 4ನೆಯ ಪ್ರಶ್ನೆ, ಸುಗಂಧ ವೃತ್ತ ಬಿರುದಾಂಕಿತ ಚೋಳದೊರೆ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು. ಇದಕ್ಕೆ ಸರಿಯಾದಂಥ ಉತ್ತರ 1ನೇ ಕುಲೋತ್ತುಂಗ. ವಿವರಣೆಯನ್ನು ನೋಡೋಣ. 1ನೇ ಕುಲೋತ್ತುಂಗ ತನ್ನ ಅಧಿಕಾರದ ಅವಧಿಯಲ್ಲಿ ಜನರ ಮೇಲಿನ ಹಲವು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಅನ್ನುವಂತಹ ಬಿರುದನ್ನು ಪಡೆದನು. ಓಕೆ, ಸೊ ಸುಗಂಧ ವೃತ್ತ ಅನ್ನುವಂತಹ ಬಿರುದು ಯಾರಿಗಿತ್ತು ಅಂದರೆ 1ನೇ ಕುಲೋತ್ತುಂಗ. ಹಾಗಾದರೆ 1ನೇ ರಾಜರಾಜ ಚೋಳನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಈತ ತನ್ನ ನೌಕಾಪಡೆಯ ಸಹಾಯದಿಂದ ಶ್ರೀಲಂಕಾ, ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಗೆದ್ದನು. ದಕ್ಷಿಣ ಭಾರತದಲ್ಲೇ ಅತಿ ಎತ್ತರವಾದ ಬೃಹದೇಶ್ವರ ದೇವಾಲಯವನ್ನು ತಂಜಾವೂರಿನಲ್ಲಿ ಈತ ನಿರ್ಮಾಣ ಮಾಡ್ತಾನೆ. ಓಕೆ, ಇದು ಪ್ರಶ್ನೆ ಆಗ್ಬೋದು. ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಚೋಳದೊರೆ ಯಾರು ಅಂದರೆ 1ನೇ ರಾಜರಾಜ ಚೋಳ. ಅನಂತರ 1ನೇ ರಾಜೇಂದ್ರ ಚೋಳನ ಬಗ್ಗೆ ಮಾಹಿತಿಯನ್ನು ನೋಡೋಣ. 1ನೇ ರಾಜೇಂದ್ರ ಚೋಳನು ಉತ್ತರ ಭಾರತದ ರಾಜರನ್ನು ಸೋಲಿಸಿ ಗಂಗಾ ನದಿಯವರೆಗೆ ಸಾಗಿ ಸೋತ ರಾಜರಿಂದ ಕಪ್ಪವನ್ನು ಹಾಗೂ ಪವಿತ್ರ ಗಂಗಾಜಲವನ್ನು ಈತ ಸಂಗ್ರಹಣೆ ಮಾಡ್ತಾನೆ. ವಿಜಯದ ನೆನಪಿಗಾಗಿ ಕಾವೇರಿ ನದಿ ದಂಡೆಯ ಸಮೀಪ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಈತ ನಿರ್ಮಾಣವನ್ನು ಮಾಡ್ತಾನೆ. ಸೊ ಗಂಗೈಕೊಂಡ ಚೋಳಪುರಂ ಎಂಬ ರಾಜಧಾನಿಯನ್ನು ನಿರ್ಮಾಣ ಮಾಡಿದಂತಹ ಚೋಳದೊರೆ ಯಾರು ಅಂತ ಪ್ರಶ್ನೆ ಆಗ್ಬೋದು. ರಾಜೇಂದ್ರ ಚೋಳನು ತನ್ನ ಬಲಿಷ್ಠ ನೌಕಾಪಡೆ ಮತ್ತು ಸೈನ್ಯದೊಂದಿಗೆ 1025ರಲ್ಲಿ ಆಗ್ನೇಯ ಏಷ್ಯಾದ ಶೈಲೇಂದ್ರ ಸಾಮ್ರಾಜ್ಯದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡನು. ಬಂಗಾಳ ಕೊಲ್ಲಿಯನ್ನು ದಾಟಿ ಜಾವಾ ಸುಮಾತ್ರಗಳನ್ನು ಗೆದ್ದುಕೊಂಡನು. ಶೈಲೇಂದ್ರ ದೊರೆ ಸಂಗ್ರಾಮ ವಿಜಯಾತುಂಗ ವರ್ಮನನ್ನು ಯುದ್ಧದಲ್ಲಿ ಸೋಲಿಸಿದನು. ಈ ವಿಜಯದ ನೆನಪಿಗಾಗಿ ಶೈಲೇಂದ್ರದಲ್ಲಿ ಗಂಗೈಕೊಂಡ ಚೋಳ ಶಿವಾಲಯವನ್ನು ಕಟ್ಟಿಸಿದನು ಅನ್ನುವಂಥ ಮಾಹಿತಿ ಇದೆ. ನೆಕ್ಸ್ಟ್ 1ನೇ ರಾಜಾದಿರಾಜ ಚೋಳ. ಸಾಮಾನ್ಯ ಶಕ 1054ರಲ್ಲಿ ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರನ ಜೊತೆ ಕೊಪ್ಪಂ ಕದನದಲ್ಲಿ ಹೋರಾಡಿ ಈತ ಸಾವನ್ನಪ್ತಾನೆ ಅನ್ನುವಂಥ ಮಾಹಿತಿ ಇದೆ. ಓಕೆ, ಸೊ ಇದಿಷ್ಟು ಈ ಪ್ರಶ್ನೆಗೆ ವಿವರಣೆಯಾಗಿತ್ತು. ನೆಕ್ಸ್ಟ್ 5ನೆಯ ಪ್ರಶ್ನೆ, ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು ಅಂತ ಇದೆ. ಸರಿಯಾದಂತಹ ಉತ್ತರ ದ್ವೈತ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಮಧ್ವಾಚಾರ್ಯರು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. ಈಗ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಮಧ್ವಾಚಾರ್ಯರ ಒಂದು ಚಿತ್ರ. ವಿವರಣೆ: ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನು ತೋರಿದ್ದರೆಂದು ಹೇಳಲಾಗಿದೆ. ಗುರುಗಳಾದ ಅಚ್ಯುತ ಪ್ರೇಕ್ಷಕರಲ್ಲಿ ದೀಕ್ಷೆ ಪಡೆದುಕೊಂಡವರು ಇವರು. ಓಕೆ, ಯಾರ ಬಳಿ ಇವರು ದೀಕ್ಷೆ ಪಡ್ಕೊಂಡಿರ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ಬೋದು. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ದ್ವೈತ ಎಂದರೆ, ಇದು ಕೂಡ ಪ್ರಶ್ನೆಯಾಗಿದೆ, ದ್ವೈತ ಎಂದರೆ ಎರಡು ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತದ ಅರ್ಥ. ಹಡಗಿನ ಗೋಪಿಚಂದನವೆಂಬ ಮಣ್ಣಿನ ಗುಡ್ಡೆಯಲ್ಲಿದ್ದ ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು. ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು ಅನ್ನುವಂಥ ಸಂದೇಶವನ್ನು ನೀಡಿದ್ದಾರೆ.
ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವೆಂದು ಇವರು ತಿಳಿಸಿದ್ದಾರೆ. ಓಕೆ, ಸೊ ಇದಿಷ್ಟು ಈ ಪ್ರಶ್ನೆಗೆ ವಿವರಣೆಯಾಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೆಯ ಪ್ರಶ್ನೆ. ಸಾಮಾನ್ಯ ಶಕ 1192ರಲ್ಲಿ ಕುತುಬ್ ಉದ್ದೀನ್ ಐಬಕ್ ಈತನಿಂದ ಪ್ರಾರಂಭಗೊಂಡ ಕುತುಬ್ ಮಿನಾರ್ ಕಟ್ಟಡವನ್ನು ಪೂರ್ಣಗೊಳಿಸಿದವರು ಯಾರು ಅನ್ನುವಂತಹ ಪ್ರಶ್ನೆ ಆಗಿತ್ತು. ಓಕೆ, 1192ರಲ್ಲಿ ಕುತುಬುದ್ದೀನ್ ಐಬಕ್ನಿಂದ ಪ್ರಾರಂಭಗೊಂಡಂತಹ ಕುತುಬ್ ಮಿನಾರ್ ಕಟ್ಟಡವನ್ನು ಪೂರ್ಣಗೊಳಿಸಿದವರು ಇಲ್ತಮಷ್. ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ತಮಷ್ ಆಗಿರ್ತಾರೆ. ಇದಕ್ಕೆ ವಿವರಣೆಯನ್ನು ನೋಡೋಣ. ಕುತುಬ್ ಮಿನಾರ್ ದೆಹಲಿಯಲ್ಲಿರುವ ಭಾರತದ ಅತ್ಯಂತ ಎತ್ತರದ ಗೋಪುರ. ಇದನ್ನು ಕುತುಬುದ್ದೀನ್ ಐಬಕ್ ನಿರ್ಮಿಸಲು ಪ್ರಾರಂಭಿಸಿದನು. ಇಲ್ತಮಷ್ ಪೂರ್ಣಗೊಳಿಸಿದನು. ಇದು 225 ಅಡಿ ಎತ್ತರವಾಗಿದ್ದು ಅದರ ಮೇಲೆ ಸೂಕ್ಷ್ಮ ಕೆತ್ತನೆಗಳಿವೆ. 5 ಅಂತಸ್ತಿನ ಕಟ್ಟಡದಲ್ಲಿ ಮೆಟ್ಟಿಲುಗಳಿವೆ ಅನ್ನೋದು ವಿಶೇಷತೆ. ಈಗ ನೀವಿಲ್ಲಿ ನೋಡ್ತಾ ಇರುವಂತಹ ಚಿತ್ರ ಕುತುಬ್ ಮಿನಾರ್ನ ಚಿತ್ರ. ಇದನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದು ಕುತುಬುದ್ದೀನ್ ಐಬಕ್, ಆದರೆ ಅದನ್ನು ಸಂಪೂರ್ಣಗೊಳಿಸಿದ್ದು ಇಲ್ತಮಷ್. ಓಕೆ, 7ನೆಯ ಪ್ರಶ್ನೆ. ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ರಾಜಾಜ್ಞೆಗಳನ್ನು ಕ್ರೋಢೀಕರಿಸಲು ಸ್ಥಾಪಿಸಲಾದ ಇಲಾಖೆ ಯಾವುದು ಅಂದರೆ ರಾಯಸಂ. ಓಕೆ, ರಾಯಸಂ ಅನ್ನುವಂತಹ ಇಲಾಖೆ ಇತ್ತು. ವಿವರಣೆ. ರಾಜಾಜ್ಞೆಗಳನ್ನು ಕ್ರೋಢೀಕರಿಸಲು ರಾಯಸಂ ಎಂಬ ಇಲಾಖೆಯನ್ನು ಸ್ಥಾಪಿಸಲಾಯಿತು. ಇದರ ನಿರ್ವಹಣೆಯನ್ನು ಸಚಿವಾಲಯದ ಕಾರ್ಯದರ್ಶಿ ನಿರ್ವಹಿಸುತ್ತಿದ್ದನು. ಹಾಗಾದರೆ ರಾಜಸಂ ಅಂತ ಅಂದರೆ ರಾಜನ ಆಜ್ಞೆಗಳನ್ನು ಕ್ರೋಢೀಕರಿಸುತ್ತಿದ್ದವರನ್ನು ರಾಜಸಂ ಅಂತ ಗುರುತಿಸಲಾಗ್ತಿತ್ತು. ರಾಜಸಂ ರಾಜನ ಆಜ್ಞೆಗಳನ್ನು ಕ್ರೋಢೀಕರಿಸುತ್ತಿದ್ದನು. ನೆಕ್ಸ್ಟ್ 8ನೆಯ ಪ್ರಶ್ನೆ. ಇವುಗಳಲ್ಲಿ ಯಾವ ಸ್ಮಾರಕ ಶಹಜಾನ್ನಿಂದ ನಿರ್ಮಾಣವಾದುದಲ್ಲ? ಇಲ್ಲಿ ಸರಿಯಾದಂಥ ಉತ್ತರ ಫತೇಪುರ್ ಸಿಕ್ರಿ. ಯಾಕಂದರೆ ಫತೇಪುರ್ ಸಿಕ್ರಿ ಇದನ್ನು ನಿರ್ಮಾಣ ಮಾಡಿದವರು ಅಕ್ಬರ್ ಮಹಾಶಯ. ಓಕೆ, ತಾಜ್ ಮಹಲ್, ಕೆಂಪುಕೋಟೆ, ಜಾಮಿ ಮಸೀದಿ ಇವೆಲ್ಲವೂ ಕೂಡ ಶಹಜಾನ್ನಿಂದ ನಿರ್ಮಾಣವಾದಂತಹ ಕಟ್ಟಡಗಳಾಗಿರುತ್ತೆ. ವಿವರಣೆಯನ್ನು ನೋಡೋಣ. ಅಕ್ಬರ್ ಗುಜರಾತಿನ ಮೇಲೆ ದಾಳಿ ಮಾಡಿದನು. ಅದರ ರಾಜ ಮುಜಾಫರ್ ಶಾನನ್ನು ಸೋಲಿಸಿ ಗುಜರಾತನ್ನು ವಶಪಡಿಸಿಕೊಂಡನು. ಈ ದಿಗ್ವಿಜಯದ ಸ್ಮರಣಾರ್ಥವಾಗಿ ಅಕ್ಬರ್ ಫತೇಪುರ್ ಎಂಬ ಹೊಸ ರಾಜಧಾನಿಯನ್ನು ಸಿಕ್ರಿಯ ಬಳಿ ನಿರ್ಮಾಣ ಮಾಡ್ತಾನೆ. ಈಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಫತೇಪುರ್ ಸಿಕ್ರಿ ನಗರ. ಓಕೆ, ಇದು ಅಕ್ಬರ್ ನಿರ್ಮಾಣ ಮಾಡಿದಂತಹ ರಾಜಧಾನಿಯಾಗಿರುತ್ತೆ. ಓಕೆನಾ. ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 9ನೆಯ ಪ್ರಶ್ನೆ. ಚೌತ್ ಮತ್ತು ಸರ್ದೇಶ್ ಮುಖಿ ಎಂದರೆ ಏನು ಅಂತ ಕೇಳಿದ್ದಾರೆ. ಇದು ಭೂಕಂದಾಯಗಳು. ಓಕೆ, ಚೌತ್ ಮತ್ತು ಸರ್ದೇಶ್ ಮುಖಿ ಇವು ಭೂಕಂದಾಯಗಳಾಗಿರುತ್ತೆ. ವಿವರಣೆಯನ್ನು ನೋಡೋಣ. ಶಿವಾಜಿಯು ಭೂಕಂದಾಯವನ್ನು ಉತ್ಪನ್ನದ 30% ನಿಗದಿಗೊಳಿಸಿದ್ದನು. ಆದರೆ ನಂತರದಲ್ಲಿ ಅದನ್ನು 20% ಹೆಚ್ಚಿಸಿದನು. ಗೆದ್ದ ಪ್ರದೇಶಗಳಿಂದ ಶಿವಾಜಿಯು ಚೌತ್ ಮತ್ತು ಸರ್ದೇಶ್ ಮುಖಿ ಎಂಬ 2 ಪ್ರಮುಖ ತೆರಿಗೆ ಅಥವಾ ಸೈನಿಕ ಕಾಣಿಕೆಗಳನ್ನು ಸಂಗ್ರಹಿಸುತ್ತಿದ್ದನು. ಓಕೆ, ಚೌತ್ ಮತ್ತು ಸರ್ದೇಶ್ ಮುಖಿ ಇವು ಭೂಕಂದಾಯಗಳಾಗಿರುತ್ತೆ. ಚೌತ್ ಅಂತ ಅಂದರೆ ಶಿವಾಜಿಯ ನೇರ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂಕಂದಾಯದಲ್ಲಿ 1/4 ಭಾಗವನ್ನು ಅವನಿಗೆ ನೀಡಬೇಕಾಗಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗಿದೆ. ಸರ್ದೇಶ್ ಮುಖಿ ಅಂತ ಅಂದರೆ ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ 10% ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಾಗಿತ್ತು. ಇದನ್ನು ಸರ್ದೇಶ್ ಮುಖಿ ಎಂದು ಕರೆಯಲಾಗಿದೆ. ಓಕೆ, ಚೌತ್ ಮತ್ತು ಸರ್ದೇಶ್ ಮುಖಿಗಳು ಇವು ಏನಾಗುತ್ತೆ 2 ಭೂಕಂದಾಯಗಳು, ಶಿವಾಜಿ ವಿಧಿಸಿದಂತಹ 2 ಭೂಕಂದಾಯ. ನೆಕ್ಸ್ಟು 10ನೆಯ ಪ್ರಶ್ನೆ. ಸುಮಾರು 8 ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು ಅಂದರೆ ಚೆಂಗಾಳ್ವರು. ಓಕೆ, ಚೆಂಗಾಳ್ವರು ಸುಮಾರು 8 ಶತಮಾನಗಳ ಕಾಲ ಕೊಡಗನ್ನು ಆಳಿದವರು. ವಿವರಣೆ. ಚೆಂಗಾಳ್ವರು ತಾವು ಚಂದ್ರವಂಶದವರೆಂದು ಯಾದವರೆಂದು ಹೇಳಿಕೊಳ್ಳುತ್ತಿದ್ದರು. 8 ಶತಮಾನಗಳ ಕಾಲ ಕೊಡಗನ್ನು ಆಳಿದಂತಹ ವೀರರು. ಓಕೆ, ನೆಕ್ಸ್ಟ್ 11ನೆಯ ಪ್ರಶ್ನೆ. ಪೆಟ್ರಾರ್ಕನ ಪ್ರಸಿದ್ಧ ಕಾವ್ಯ ಯಾವುದು ಅಂತ ಇದೆ. ಪೆಟ್ರಾರ್ಕನ ಪ್ರಸಿದ್ಧ ಕಾವ್ಯ ಆಫ್ರಿಕಾ. ವಿವರಣೆ. ಪೆಟ್ರಾರ್ಕನ ಪ್ರಸಿದ್ಧ ಕಾವ್ಯ ಆಫ್ರಿಕಾ. ಇದು ಲ್ಯಾಟಿನ್ ಭಾಷೆಯಲ್ಲಿ ಇರುವಂಥದ್ದು. ಮತ್ತೊಂದು ಕೃತಿ ಲಾರಾ. ಸೊ ಡಾಂಟೆಯ ಕೃತಿ ಯಾವುದು ಅಂದರೆ ಡಿವೈನ್ ಕಾಮಿಡಿ. ಸರ್ವಾಂಟಿಸ್ನ ಕೃತಿ ಡಾನ್ ಕಿಹೋತೆ. ಥಾಮಸ್ ಮೋರ್ ಇವರ ಕೃತಿ ಯುಟೋಪಿಯಾ.
ಅನಂತರ ಬೊಕಾಶಿಯೋ ಇಟಲಿ ಭಾಷೆಯಲ್ಲಿ ಬರೆದಿರುವಂತಹ ಕೃತಿ ಯಾವುದು ಅಂದರೆ ಡೆಕಾಮೆರಾನ್. ಅನಂತರ ಚಾಸರ್ ಇವರ ಕೃತಿ ಕ್ಯಾಂಟರ್ಬರಿ ಟೇಲ್ಸ್. ಸೊ ಇದನ್ನು ನಮಗೆ ಹೊಂದಿಸಿ ಬರೆಯಿರಿ ರೀತಿಯಲ್ಲಿ ಕೂಡ ಕೇಳ್ಬೋದು. ನೆಕ್ಸ್ಟ್ 12ನೆಯ ಪ್ರಶ್ನೆ, ಎಲಿ ವಿಟ್ನಿ ಅವರು ಕಂಡುಹಿಡಿದಂತಹ ಯಂತ್ರ ಯಾವುದು ಅಂತ ಅಂದರೆ ಕಾಟನ್ ಜಿನ್. ಕಾಟನ್ ಜಿನ್ ಅನ್ನುವಂತಹ ಯಂತ್ರವನ್ನು ಕಂಡುಹಿಡಿದವರು ಎಲಿ ವಿಟ್ನಿ ಅವರು. ವಿವರಣೆ: ಸಾಮಾನ್ಯ ಶಕ 1793ರಲ್ಲಿ ಎಲಿ ವಿಟ್ನಿ ಎಂಬುವವನು ಕಾಟನ್ ಜಿನ್ ಎಂಬ ಯಂತ್ರವನ್ನು ಕಂಡುಹಿಡಿದನು. ಯಾವಾಗ ಅಂತ ಪ್ರಶ್ನೆ ಆಗ್ಬೋದು. ಸಾಮಾನ್ಯ ಶಕ 1793ರಲ್ಲಿ. ಈಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಕಾಟನ್ ಜಿನ್ ಯಂತ್ರ. ಇದನ್ನು ನಿರ್ಮಾಣ ಮಾಡಿರೋದು ಎಲಿ ವಿಟ್ನಿ. ಇನ್ನಷ್ಟು ವಿವರಣೆಗಳಿಲ್ಲಿದೆ. 1764ರಲ್ಲಿ ಜೇಮ್ಸ್ ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಕಂಡುಹಿಡಿತಾನೆ. ಅನಂತರ 1779ರಲ್ಲಿ ಸ್ಯಾಮ್ಯುಯಲ್ ಕ್ಯಾಂಪ್ಟನ್ ಮ್ಯೂಲ್ ಅನ್ನುವಂತಹ ಯಂತ್ರವನ್ನು ಕಂಡುಹಿಡಿತಾನೆ. ಓಕೆ, ಅದು ಮ್ಯಾಲ್ ಅಂತಾಗಿದೆ. ಮ್ಯೂಲ್ ಅನ್ನುವಂತಹ ಯಂತ್ರವನ್ನು ಕಂಡುಹಿಡಿತಾನೆ. ಅನಂತರ 1785ರಲ್ಲಿ ಎಡ್ಮಂಡ್ ಕಾರ್ಟ್ರೇಟ್ ಈತ ಪವರ್ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಕಂಡುಹಿಡಿತಾನೆ. 1705ರಲ್ಲಿ ಥಾಮಸ್ ಮ್ಯಾಕೋಮಸ್ ಆವಿಯ ಯಂತ್ರವನ್ನು ಕಂಡುಹಿಡಿತಾನೆ. ಓಕೆ, ನೆಕ್ಸ್ಟ್ 13ನೆಯ ಪ್ರಶ್ನೆ, ಪ್ಲಾಸಿ ಕದನದ ಪರಿಣಾಮ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸಿರಾಜುದ್ದೌಲನ ಮರಣ, ಆಪ್ಷನ್ ಬಿ ಬ್ರಿಟಿಷರು 24 ಪರಗಣದ ಜಮೀನ್ದಾರಿ ಹಕ್ಕನ್ನು ಪಡೆದರು, ಆಪ್ಷನ್ ಸಿ ಮೀರ್ ಜಾಫರ್ ಬಂಗಾಳದ ನವಾಬನಾದನು, ಆಪ್ಷನ್ ಡಿ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿ ಬಂದಿತು ಅಂತ 4 ಹೇಳಿಕೆಗಳನ್ನು ಕೊಟ್ಟು ಅದರಲ್ಲಿ ಯಾವುದು ಸರಿಯಾದ ಆಯ್ಕೆಯಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿ. ಯಾಕಂದರೆ ಎ ಬಿ ಸಿ ಹೇಳಿಕೆಗಳು ಇದರ ಒಂದು ಸರಿಯಾದ ಪರಿಣಾಮದ ಹೇಳಿಕೆಯಾಗಿರುತ್ತೆ. ಆದರೆ ಡಿ ಏನಿದೆ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಯಾಗಿದೆ ಅನ್ನೋದು ತಪ್ಪಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಎ ಬಿ ಸಿ ಅನ್ನೋದು ಸರಿಯಾದ ಆಯ್ಕೆ ಆಗಿರುತ್ತೆ. ಪ್ಲಾಸಿ ಕದನದ ಪರಿಣಾಮಗಳಾಗಿರುತ್ತೆ. ಓಕೆ, ಇಲ್ಲಿ ವಿವರಣೆಯನ್ನು ನೋಡೋಣ. ಪ್ಲಾಸಿ ಕದನ ಯಾವಾಗ ನಡೆದಿತ್ತು ಅಂದರೆ 1757ರಲ್ಲಿ ನಡೆದಂತಹ ಕದನವಾಗಿರುತ್ತೆ. ಇದರಲ್ಲಿ ಬಂಗಾಳದ ನವಾಬನಾದ ಅಲಿವರ್ದಿ ಖಾನನು 1756ರಲ್ಲಿ ನಿಧನವಾಗ್ತಾನೆ. ನಂತರ ಅವನ ಮೊಮ್ಮಗನಾದ ಸಿರಾಜುದ್ದೌಲನು ಅಧಿಕಾರಕ್ಕೆ ಬರ್ತಾನೆ. ಅನಂತರ ಯುವ ನವಾಬನಾದ ಸಿರಾಜುದ್ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧ ಪ್ಲಾಸಿ ಕದನ ನಡೆಯುತ್ತೆ. ಓಕೆ, ಇದರ ಪರಿಣಾಮಗಳೇನು ಅಂದರೆ ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದಂತಹ ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಮೀರ್ ಜಾಫರ್ ಕೋಲ್ಕತ್ತಾ ಬಳಿ 24 ಪರಗಣಗಳ ಜಮೀನ್ದಾರಿಕೆಯನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಓಕೆ, ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸೋದಕ್ಕೆ ಅವರಿಗೆ ಅನಿರ್ಬಂಧಿತ ಹಕ್ಕು ದೊರೆಯುತ್ತೆ. ನಂತರ ಸಿರಾಜುದ್ದೌಲನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಬೇಕಾಗತ್ತೆ. ಇದೆಲ್ಲವೂ ಕೂಡ ಪ್ಲಾಸಿ ಕದನದ ಪರಿಣಾಮಗಳಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 14ನೆಯ ಪ್ರಶ್ನೆ, 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅಂತ ಪ್ರಶ್ನೆ ಇದೆ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆದಿತ್ತು ಅಂದರೆ 1792ರಲ್ಲಿ. ತಿರುವಾಂಕೂರು ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸಿದನು. ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಉಲ್ಲಂಘನೆಯಾಗಿತ್ತು. ಬ್ರಿಟಿಷರು ಜನರಲ್ ಮೆಡೋಸ್ನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಿಗಲ್ಗಳನ್ನು ವಶಪಡಿಸಿಕೊಂಡರು. ಪ್ರತಿಯಾಗಿ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಬಾರಾಮಹಲ್ ಪ್ರಾಂತ್ಯವನ್ನು, ಸತ್ಯಮಂಗಲವನ್ನು ವಶಪಡಿಸಿಕೊಳ್ತಾನೆ. ಅನಂತರ ಬ್ರಿಟಿಷರು ಲಾರ್ಡ್ ಕಾರ್ನ್ವಾಲಿಸ್ನ ನಾಯಕತ್ವದಲ್ಲಿ ಕೋಲಾರ, ಹೊಸಪೇಟೆ ಮತ್ತು ಬೆಂಗಳೂರುಗಳನ್ನು ವಶಪಡಿಸಿಕೊಳ್ತಾರೆ. 1792ರಲ್ಲಿ ಮರಾಠ, ನಿಜಾಮ ಮತ್ತು ಬ್ರಿಟಿಷರ ಸಂಘಟಿತ ಸೈನ್ಯವು ರಾತ್ರಿ ವೇಳೆಯಲ್ಲಿ ಶ್ರೀರಂಗಪಟ್ಟಣದ ಕೋಟೆಯನ್ನು ಹಾಳುಗೆಡವಿದರು. ಇದರಿಂದ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದಕ್ಕೆ ಮುಂದಾಗ್ತಾನೆ. 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ 3ನೇ ಆಂಗ್ಲೋ ಮೈಸೂರು ಯುದ್ಧ
ಮುಕ್ತಾಯವಾಗುತ್ತೆ. ಸೊ ಈಗ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುವಾಗ ಇದ್ದಂತಹ ಗವರ್ನರ್ ಜನರಲ್ ಯಾರು ಅಂತ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ, 1775ರ ಸೂರತ್ ಒಪ್ಪಂದವು ಇವರಿಬ್ಬರ ನಡುವೆ ಸಹಿ ಹಾಕಲ್ಪಟ್ಟಿತು. ಸೂರತ್ ಒಪ್ಪಂದ ಯಾರ ನಡುವೆ ಸಹಿ ಹಾಕಲಾಗಿರುತ್ತೆ ಅಂತ ಅಂದರೆ ಇಂಗ್ಲಿಷರು ಮತ್ತು ರಘುನಾಥ್ ರಾವ್ ಇವರ ನಡುವೆ ನಡೆದಂತಹ ಒಂದು ಒಪ್ಪಂದವಾಗಿರುತ್ತೆ. ಇದು ಯಾವ ಇಸ್ವಿಯಲ್ಲಿ ನಡೆದಿದ್ದು ಅಂದರೆ 1775ರಲ್ಲಿ. ವಿವರಣೆಯನ್ನು ನೋಡೋಣ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 82ರವರೆಗೆ ನಡೆದಿರುತ್ತೆ. ಮಾರ್ಚ್ 7, 1775ರಲ್ಲಿ ಸೂರತ್ ಒಪ್ಪಂದದೊಂದಿಗೆ ಪ್ರಾರಂಭವಾಯಿತು. ರಘುನಾಥ್ ರಾವ್ ಪೇಶ್ವೆ ಸಿಂಹಾಸನವನ್ನು ಪಡೆಯಲು ಇಂಗ್ಲಿಷರ ಸಹಾಯವನ್ನು ಕೋರಿದರು. ಅವನು ಈಸ್ಟ್ ಇಂಡಿಯಾ ಕಂಪನಿಯ ಬಾಂಬೆ ಕಚೇರಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡರು. ಇದನ್ನು ಸೂರತ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಓಕೆ, ಸೂರತ್ ಒಪ್ಪಂದ ಯಾರ ನಡುವೆ ನಡೆಯುತ್ತೆ ಅಂದರೆ ಇಂಗ್ಲಿಷರು ಮತ್ತು ರಘುನಾಥ್ ರಾವ್ ನಡುವೆ ನಡೆದಂತಹ ಒಪ್ಪಂದವಾಗಿರುತ್ತೆ. ಯಾವಾಗ ಅಂದರೆ ಮಾರ್ಚ್ 7, 1775. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 16ನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ದ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಪ್ರಾರಂಭಿಸಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಕಲ್ಕತ್ತಾದಲ್ಲಿ ದ ಏಷ್ಯಾಟಿಕ್ ಸೊಸೈಟಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾನೆ. ವಿವರಣೆಯನ್ನು ನೋಡೋಣ. ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲಿಷ್ ಅಧಿಕಾರಿ ಎಂದರೆ ಸರ್ ವಿಲಿಯಂ ಜೋನ್ಸ್. ಈತ ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿರ್ತಾನೆ. 1784ರಲ್ಲಿ ದ ಏಷ್ಯಾಟಿಕ್ ಸೊಸೈಟಿ ಅನ್ನುವಂತಹ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿರ್ತಾನೆ. ವಿಲಿಯಂ ಜೋನ್ಸ್ ಮಾನವ ಧರ್ಮಶಾಸ್ತ್ರ ಗ್ರಂಥಗಳಲ್ಲದೆ ಕಾಳಿದಾಸನ ಶಾಕುಂತಲಾ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿರ್ತಾನೆ ಅನ್ನೋದು ವಿಶೇಷವಾದಂತಹ ಅಂಶ ಆಗಿರುತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ, ಭಾರತದ ಮೊದಲ ಪತ್ರಿಕೆ ದ ಬೆಂಗಾಲ್ ಗೆಜೆಟ್ ಪ್ರಾರಂಭವಾದದ್ದು ಯಾವ ವರ್ಷದಲ್ಲಿ ಅಂತ ಪ್ರಶ್ನೆ ಇದೆ. ಆಪ್ಷನ್ ಬಿ 1780 ಅನ್ನೋದು ಸರಿಯಾದಂತಹ ಉತ್ತರ. ವಿವರಣೆ, 1780ರ ಜನವರಿಯಲ್ಲಿ ಜೇಮ್ಸ್ ಆಗಸ್ಟಸ್ ಹೀಕಿ ಪ್ರಾರಂಭಿಸಿದ ಬೆಂಗಾಲ್ ಗೆಜೆಟ್ ಎಂಬ ಮೊದಲ ಪತ್ರಿಕೆ. ಇದನ್ನು ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು 1782ರಲ್ಲಿ ನಿಲ್ಲಿಸಲಾಯಿತು. ಕಾರಣ ಕಂಪನಿಯ ವಿರುದ್ಧ ಖಂಡನೆ ಮಾಡಿದರು. ಸೊ 1780ರಲ್ಲಿ ಆರಂಭ ಆಗುತ್ತೆ. ಅನಂತರ ಕಂಪನಿಯ ವಿರುದ್ಧ ಖಂಡನೆ ಮಾಡಿದ್ರಿಂದ ಇದನ್ನು 1782ರಲ್ಲಿ ನಿಲ್ಲಿಸಲಾಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಅದರ ಒಂದು ಚಿತ್ರಣ. ಇದು ದ ಬೆಂಗಾಲ್ ಗೆಜೆಟ್ ಪತ್ರಿಕೆಯ ಒಂದು ಚಿತ್ರಣ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ. ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ವಿವರಣೆ, ಸಾಮಾನ್ಯ ಶಕ 1875ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ರಾಜಾ ರಾಮಮೋಹನ್ ರಾಯರವರು ಸ್ಥಾಪಿಸಿರುವಂತಹ ಸಮಾಜ ಯಾವುದು ಅಂದರೆ ಬ್ರಹ್ಮ ಸಮಾಜ. 1828ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆತ್ಮಾರಾಮ್ ಪಾಂಡುರಂಗ್ ಇವರು ಸ್ಥಾಪನೆ ಮಾಡಿರುವಂತಹ ಸಮಾಜ ಪ್ರಾರ್ಥನಾ ಸಮಾಜ 1867ರಲ್ಲಿ. ಅನಂತರ ಮಹಾತ್ಮ ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜವನ್ನು 1873ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನು ನಮಗೆ ಸಿಂಗಲ್ ಲೈನ್ ಕ್ವಶನ್ ಆದರೂ ಕೇಳ್ಬೋದು ಅಥವಾ ಹೊಂದಿಸಿ ಬರೆಯಿರಿ ರೀತಿಯಲ್ಲಾದರೂ ಕೇಳ್ಬೋದು. ನೆಕ್ಸ್ಟ್ 19ನೇ ಪ್ರಶ್ನೆ, 1857ರ ಸಿಪಾಯಿ ದಂಗೆ ಮೊದಲು ಪ್ರಾರಂಭವಾದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬ್ಯಾರಕ್ಪುರ್. ಬಂಗಾಳದ ಬ್ಯಾರಕ್ಪುರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಪಾಯಿ ದಂಗೆ 1857ರ ಸಿಪಾಯಿ ದಂಗೆ ಆರಂಭ ಆಗುತ್ತೆ. ಅದಕ್ಕೆ ಕಾರಣ ಏನು, ಅದನ್ನು ಯಾರು ಆರಂಭ ಮಾಡಿದ್ದು ಅನ್ನುವಂತಹ ವಿವರಣೆಯನ್ನು ನೋಡೋಣ. ಕೊಬ್ಬು ಸವರಿದ ತೋಟಗಳ ಬಳಕೆಯನ್ನು ವಿರೋಧಿಸಿ ಮಾರ್ಚ್ 29 ಸಾಮಾನ್ಯ ಶಕ 1857ರಂದು ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಎಂಬ ಬ್ರಾಹ್ಮಣ ಸಿಪಾಯಿ ದಂಗೆ ಎದ್ದು ತನ್ನ ಮೇಲಾಧಿಕಾರಿ ಲೆಫ್ಟಿನೆಂಟ್ ಬಾಗ್ ಮತ್ತು ನೀಲ್ ಪೀಟರ್ನನ್ನು ಗುಂಡಿಟ್ಟು ಕೊಂದನು. ಓಕೆ, ಸೊ ಆಗಿನಿಂದ ಏನಾಗುತ್ತೆ, ಈ ಒಂದು ಸಿಪಾಯಿ ದಂಗೆ ಆರಂಭ ಆಗುತ್ತೆ. ಆನಂತರ ಕಾನ್ಪುರದಲ್ಲಿ ಯಾವಾಗ ಆರಂಭ ಆಯಿತು ಅಂದರೆ ಜೂನ್ 5, 1857ರಂದು ಕಾನ್ಪುರದಲ್ಲಿ ದಂಗೆ ಆರಂಭ ಆಗುತ್ತೆ. ಈ ಒಂದು ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡವರು ನಾನಾ ಸಾಹೇಬ್.
ಮೀರತ್ನಲ್ಲಿ ಯಾವಾಗ ಆರಂಭ ಆಗುತ್ತೆ ಅಂದರೆ 1857 ಮೇ 10ರಂದು ಆರಂಭ ಆಗುತ್ತೆ. ಆನಂತರ ಉತ್ತರ ಭಾರತದ ಪ್ರಾಂತ್ಯಗಳಾದ್ಯಂತ ಇದು ವ್ಯಾಪಕವಾಗಿ ಹಬ್ಕೊಳ್ಳುತ್ತೆ. ಆನಂತರ ಲಕ್ನೋದಲ್ಲಿ ಇದರ ನಾಯಕತ್ವವನ್ನು ಅಥವಾ ನೇತೃತ್ವವನ್ನು ವಹಿಸಿದವರು ಯಾರು ಅಂದರೆ ಬೇಗಂ ಹಜರತ್ ಮಹಲ್. ಓಕೆ, ಸೊ ನೆಕ್ಸ್ಟ್ 20ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಸಮ್ಮೇಳನ ಬಾಂಬೆಯಲ್ಲಿ ನಡೆದ ಅವಧಿ ಯಾವುದು ಅಂದರೆ 1885 ಡಿಸೆಂಬರ್ 28ರಿಂದ 30ರವರೆಗೂ ಈ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಸಮ್ಮೇಳನ ನಡೆಯುತ್ತೆ. ವಿವರಣೆಯನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಸಮ್ಮೇಳನ 1885 ಡಿಸೆಂಬರ್ 28ರಿಂದ 30ರವರೆಗೂ ನಡೆಯುತ್ತೆ. ಬಾಂಬೆಯ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಆರಂಭ ಆಗುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು WC ಬ್ಯಾನರ್ಜಿ. ಅದರ ಒಂದು ಚಿತ್ರಣವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಸೊ ನೆಕ್ಸ್ಟ್ 21ನೇ ಪ್ರಶ್ನೆ. ಆಪರೇಷನ್ ಪೋಲೋದ ಮುಖ್ಯ ಉದ್ದೇಶ ಏನು? ಆಪರೇಷನ್ ಪೋಲೋದ ಮುಖ್ಯ ಉದ್ದೇಶ ಹೈದರಾಬಾದ್ ಕಾರ್ಯಾಚರಣೆಯನ್ನು ಮಾಡೋದಾಗಿರುತ್ತೆ. ವಿವರಣೆಯನ್ನು ನೋಡೋಣ. ಆಪರೇಷನ್ ಪೋಲೋ ಸೆಪ್ಟೆಂಬರ್ 1948ರಲ್ಲಿ ಹೈದರಾಬಾದ್ ಪೊಲೀಸ್ ಆ್ಯಕ್ಷನ್ನ ಒಂದು ಕೋಡ್ ನೇಮ್ ಆಗಿರುತ್ತೆ. ಆಗಿನ ಹೊಸದಾಗಿ ಸ್ವತಂತ್ರವಾದ ಡೊಮಿನಿಯನ್ ಆಫ್ ಇಂಡಿಯಾ ಹೈದರಾಬಾದ್ ಸ್ಟೇಟ್ ವಿರುದ್ಧ ಇದು ಮಿಲಿಟರಿ ಕಾರ್ಯಾಚರಣೆಯಾಗಿದ್ದು, ಇದರಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ನಿಜಾಮ್ ಆಡಳಿತದ ರಾಜಪ್ರಭುತ್ವದ ರಾಜ್ಯವನ್ನು ಆಕ್ರಮಿಸಿ ಅದನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸುವುದಾಗಿರುತ್ತೆ. ಓಕೆ, ಆಪರೇಷನ್ ಪೋಲೋ ಅನ್ನೋದು ಒಂದು ಕೋಡ್ ವರ್ಡ್. ಇದರ ಉದ್ದೇಶ ಹೈದರಾಬಾದ್ ಕಾರ್ಯಾಚರಣೆ ಮಾಡೋದಾಗಿರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ. ಅನಿ ಬೆಸೆಂಟ್ ರವರು ಹೋಮ್ ರೂಲ್ ಲೀಗನ್ನು ಪ್ರಚಾರ ಮಾಡಲು ಪ್ರಾರಂಭಿಸಿದ ವಾರಪತ್ರಿಕೆ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಕಾಮನ್ವೆಲ್ತ್. ವಿವರಣೆ ಏನಿದೆ ಅಂದರೆ ಸಮಕಾಲೀನ ಸಮಸ್ಯೆಗಳನ್ನು ಚರ್ಚೆ ಮತ್ತು ಸಂವಾದ ಮಾಡಲು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. 1916ರಲ್ಲಿ ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸಿ ಮದ್ರಾಸ್ ಪ್ರಾಂತ್ಯದಲ್ಲಿ ಹೋಮ್ ರೂಲ್ ಚಳವಳಿಗೆ ಚಾಲನೆಯನ್ನು ನೀಡಿದರು. ಸೊ ಈಗ ಅದರ ಪತ್ರಿಕೆಯ ಒಂದು ಚಿತ್ರಣ ಇದು. ಬಾಲಗಂಗಾಧರ್ ತಿಲಕರ ಪತ್ರಿಕೆಗಳು ಯಾವುದು ಅಂತ ಅಂದರೆ ಕೇಸರಿ ಮತ್ತು ಮರಾಠ. ಎಡ್ವರ್ಡ್ ಲಾಯ್ಡ್ ಡೈಲಿ ಕ್ರೋನಿಕಲ್ ಅನ್ನುವಂಥ ಪತ್ರಿಕೆ. ಅನಂತರ ಗಾಂಧೀಜಿಯವರ ಪತ್ರಿಕೆಗಳು ಯಾವುದು ಅಂದರೆ ಯಂಗ್ ಇಂಡಿಯಾ, ನವಜೀವನ್, ಹರಿಜನ್ ಇಂಡಿಯನ್ ಒಪಿನಿಯನ್ ಅನ್ನುವಂಥದ್ದು. ಅನಂತರ ಫಿರೋಜ್ ಶಾ ಮೆಹ್ತಾ ಬಾಂಬೆ ಕ್ರೋನಿಕಲ್, ಬಂಕಿಮ್ ಚಂದ್ರ ಚಟರ್ಜಿ ಬಂಗಾಳ ದರ್ಶನ, ದೇವೇಂದ್ರನಾಥ ಟಾಗೋರ್ ಇವರ ಪತ್ರಿಕೆ ಇಂಡಿಯನ್ ಮಿರರ್. ಅನಂತರ ಬರೀಂದರ್ ಕುಮಾರ್ ಘೋಷ್ ಇವರ ಪತ್ರಿಕೆ ಯುಗಾಂತರ. ಅನಂತರ ಮೌಲಾನಾ ಅಬ್ದುಲ್ ಕಲಾಂ ಇವರ ಪತ್ರಿಕೆ ಅಲ್ ಇಲಾಲ್ ಅಲ್ ಬಿಲಾದ್ ಅನ್ನುವಂಥ ಪತ್ರಿಕೆ. ಓಕೆ, ಸೊ ನೆಕ್ಸ್ಟ್ 23ನೇ ಪ್ರಶ್ನೆ. ಜಿಗ್ಗುರಾತ್ ಅಂದರೆ ಏನು? ಇದೊಂದು ಆರಾಧನಾ ಸ್ಥಳವಾಗಿರುತ್ತೆ. ವಿವರಣೆಯನ್ನು ನೋಡೋಣ. ಮೆಸೊಪೊಟೋಮಿಯಾದ ಜನರು ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸುತ್ತಿದ್ದರು. ಇವರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು. ಆ ಆರಾಧನಾ ಸ್ಥಳಗಳನ್ನೇ ಜಿಗ್ಗುರಾತ್ ಎಂದು ಕರೆಯಲಾಗಿದೆ. ಈಗ ನೀವಿಲ್ಲಿ ನೋಡ್ಬೋದು ಜಿಗ್ಗುರಾತ್ನ ಒಂದು ಚಿತ್ರಣ ಇದು. ಓಕೆ, ನೆಕ್ಸ್ಟು 24ನೇ ಪ್ರಶ್ನೆ. ಚೀನಂಪ್ಗಳು ಈ ನಾಗರಿಕತೆಯಲ್ಲಿ ಕಂಡುಬರುತ್ತದೆ. ಯಾವ ನಾಗರಿಕತೆಯಲ್ಲಿ ಕಂಡುಬರುತ್ತೆ ಅಂದರೆ ಆಸ್ಟೆಕ್ ನಾಗರಿಕತೆಯಲ್ಲಿ ಕಂಡುಬರುತ್ತೆ. ವಿವರಣೆ. ಆಸ್ಟೆಕ್ ನಾಗರಿಕತೆ ನಗರ ದ್ವೀಪದ ಸುತ್ತಲಿದ್ದ ಸಣ್ಣ ದ್ವೀಪಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸಿಕೊಂಡಿದ್ದರು. ಇವುಗಳನ್ನು ಚೀನಂಪ್ಗಳೆಂದು ಕರೆಯಲಾಗಿದೆ. ಆಸ್ಟೆಕ್ ಜನರು ಟೆಕ್ಸ್ ಕೋಕೋ ಸರೋವರದ ದ್ವೀಪವೊಂದರ ಮೇಲೆ ತಮ್ಮ ನಗರ ಕಟ್ಟಿಕೊಂಡಿದ್ದರು. ಟೆಕ್ಸ್ ಕೋಕೋ ಸರೋವರ ಮೆಕ್ಸಿಕೋದಲ್ಲಿದೆ. ಓಕೆ, ಈ ಟೆಕ್ಸ್ ಕೋಕೋ ಸರೋವರ ಎಲ್ಲಿದೆ ಅಂತ ಅಂದರೆ ಮೆಕ್ಸಿಕೋದಲ್ಲಿರೋದು. ಚೀನಂಪ್ಗಳಂದರೆ ಏನು ಅಂತ ಅಂದರೆ ಆಸ್ಟೆಕ್ ನಾಗರಿಕತೆಯ ಜನರು ಒಂದು ಕೃಷಿ ಭೂಮಿಯನ್ನಾಗಿ ಮಾಡಿಕೊಂಡಿದ್ರು. ಅವುಗಳನ್ನೇ ಚೀನಂಪ್ಗಳು ಅಂತ ಕರೆಯಲಾಗಿದೆ. ನೆಕ್ಸ್ಟು 25ನೇ ಪ್ರಶ್ನೆ. ಪಾಟಲಿಪುತ್ರದಲ್ಲಿ ಜರುಗಿದ ಮೊದಲನೆಯ ಜೈನ್ ಮಹಾಸಭೆಯ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಅಂದರೆ ಸ್ಥೂಲಭದ್ರ. ಓಕೆ, ಪಾಟಲಿಪುತ್ರದಲ್ಲಿ ಜರುಗಿದ ಮೊದಲ ಜೈನ ಮಹಾಸಭೆಯ ಅಧ್ಯಕ್ಷರು ಸ್ಥೂಲಭದ್ರ. ವಿವರಣೆಯನ್ನು ನೋಡೋಣ. ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ಪ್ರಥಮ ಜೈನ ಸಮ್ಮೇಳನ ನಡೆಯುತ್ತೆ. ಓಕೆ, ಪಾರ್ಶ್ವನಾಥ ಈತ ಜೈನ ಧರ್ಮದ 23ನೇ ತೀರ್ಥಂಕರ ಹಾಗೂ 24ನೇ ತೀರ್ಥಂಕರ ಯಾರು ಅಂದರೆ ವರ್ಧಮಾನ್ ಮಹಾವೀರ. ಭದ್ರಬಾಹು ಜೈನ ಧರ್ಮದ ಕೊನೆಯ ಆಚಾರ್ಯರಾಗಿದ್ದರು ಅನ್ನುವಂಥ ಮಾಹಿತಿ ಇದೆ.
ಓಕೆ, ಸೊ ಇದಿಷ್ಟು ಇವತ್ತಿನ ಸೆಷನ್ನಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತಹ 25 ಪ್ರಶ್ನೋತ್ತರಗಳಾಗಿತ್ತು. ಪ್ರತಿ ಪ್ರಶ್ನೆಗೂ ಕೂಡ ವಿವರಣೆಯನ್ನು ತಿಳಿಸ್ತಾ ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ. ಇದು ನಿಮಗೆ ಮುಂದಿನ GPSTR ಪರೀಕ್ಷೆಗೆ, TET ಪರೀಕ್ಷೆಗೆ, HSTR ಪರೀಕ್ಷೆಗೆ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ನಾವು ಯಾವುದೇ ಪರೀಕ್ಷೆ ಆದರೂ ಕೂಡ 6ರಿಂದ 10ನೇ ತರಗತಿ ಪಠ್ಯಪುಸ್ತಕವನ್ನು ಓದಲೇಬೇಕು. ಅದು ನಮಗೆ ಎಲ್ಲ ಪರೀಕ್ಷೆಗಳಿಗೂ ಒಂದು ಬುನಾದಿ ಇದ್ದ ಹಾಗೆ. ಸೊ ಅದು ಒಂದು ನಮಗೆ ಫೌಂಡೇಶನ್ ಸ್ಟಡಿ ಇದ್ದಂಗೆ. ಹಾಗಾಗಿ ನಾವು 6ರಿಂದ 10ನೇ ತರಗತಿ ಪಠ್ಯಪುಸ್ತಕಗಳನ್ನು ಓದಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ್ಯಾವ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಅದೆಲ್ಲವನ್ನು ಕೂಡ ಅಭ್ಯಾಸವನ್ನು ಮಾಡಲೇಬೇಕಾಗತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ತರಗತಿಯಲ್ಲಿ ಇನ್ನೂ 50 ಪ್ರಶ್ನೋತ್ತರಗಳು ಏನು ಬಾಕಿ ಇದೆ ಅದನ್ನು ಇನ್ನೂ 2 ಭಾಗಗಳನ್ನಾಗಿ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ತರಗತಿ ತುಂಬ ಲೆಂದಿ ಆದರೂ ಕೂಡ ನಮಗದನ್ನು ನೋಡೋದಕ್ಕೆ ಬೋರ್ ಅನಿಸುತ್ತೆ. ಹಾಗಾಗಿ ಇದನ್ನು ಭಾಗಗಳನ್ನಾಗಿ ಮಾಡಿ ಅದನ್ನು ತರಗತಿ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನುಳಿದ 50 ಪ್ರಶ್ನೋತ್ತರಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.